ನೀರು ಹೋಗುತ್ತೆ, ಮಧುಗಿರಿಗೆ ನೀರು ಹೋಗುತ್ತೆ, ಸಿರಾಗೆ ನೀರು ಹೋಗುತ್ತೆ, ತುಮಕೂರು ನಗರ ಕುಡಿಯುವ ನೀರಿನ ಯೋಜನೆಗೆ ಹೋಗುತ್ತೆ, ತುಮಕೂರು ಗ್ರಾಮಾಂತರ ವಿಧಾನಸಭಾ ಕ್ಷೇತ್ರಕ್ಕೆ, ಸುಮಾರು 6 ವಿಧಾನಸಭಾ ಕ್ಷೇತ್ರಕ್ಕೆ ನೀರು ಹೋಗುವಂತ ಒಂದು ಮೂಲ ವಿನ್ಯಾಸ ಇರುವಂತ ಯೋಜನೆಯನ್ನ ಇವತ್ತು ಡಿವಿಯೇಷನ್ ಮಾಡಿ, ಬೈಫರ್ಕೇಶನ್ ಮಾಡಿ ನೇರವಾಗಿ ನೀರನ್ನ ತಗೊಂಡು ಹೋಗುವಂತದ್ದು ವ್ಯವಸ್ಥೆ ಆಗಿದೆ. ಅದು ಯಾವ ರೀತಿ ವಿನ್ಯಾಸ ಮಾಡಿದ್ದಾರೆ ಅಂದ್ರೆ ಸನ್ಮಾನ್ಯ ಸಭಾಧ್ಯಕ್ಷರೇ, ಒಂದು ಲಾರಿ ಹೋಗುವಷ್ಟು ದೊಡ್ಡ ಪೈಪು, ಅಂದ್ರೆ ಇವ್ರು ಹಾಕಿರೋದು 9 ಅಡಿ ಉದ್ದ, 9 ಅಡಿ ಅಗಲ. ಅದು ಎಂತ ಜಾಗದಲ್ಲಿ ಅಪ್ಪರ್ ಸ್ಟ್ರೀಮ್ ಅಲ್ಲಿ ನೀರು ಹೋಗ್ತಾ ಇದೆ, ಡೌನ್ಗೆ ಡೈರೆಕ್ಟ್ ಆಗಿ ಲಿಂಕ್ ಕೊಟ್ಟಿದ್ದಾರೆ, ಯಾವುದೋ ಒಂದು ಲಾರಿ ಹೋಗುವಂತ ಪೈಪ್ನ. ಅಂದ್ರೆ 400 ಕ್ಯೂಸೆಕ್ಸ್ ಹೋಗೋ ಕಡೆ 800 ಕ್ಯೂಸೆಕ್ಸ್ ನೀರು ಹರಿದ್ರೆ ಮುಂದೆ 6 ವಿಧಾನಸಭಾ ಕ್ಷೇತ್ರ, ಗುಬ್ಬಿ ವಿಧಾನಸಭಾ ಕ್ಷೇತ್ರ ಇರ್ಬೋದು, ತುಮಕೂರು ನಗರ ಇರ್ಬೋದು, ತುಮಕೂರು ಗ್ರಾಮಾಂತರ ಇರ್ಬೋದು, ಮಧುಗಿರಿ ಇರ್ಬೋದು, ಕೊರಟಗೆರೆ ಇರ್ಬೋದು, ವಿಧಾನಸಭಾ ಕ್ಷೇತ್ರ 6 ವಿಧಾನಸಭಾ ಕ್ಷೇತ್ರಗಳಿಗೆ ನೀರು ಬರೋದಕ್ಕೆ ಸಾಧ್ಯ ಇಲ್ಲ. ಈಗ ತಾಂತ್ರಿಕ ವರದಿಯ ಪ್ರಕಾರ ನಾವು ನೀರನ್ನು ಬಿಡ್ತೇವೆ ಅಂತ ಹೇಳಿದ್ದಾರೆ. ನಾನು ಹೇಳೋದು, ಹಿಂದೆ ಕೊಟ್ಟಂತ ತಾಂತ್ರಿಕ ಸಲಹಾ ಸಮಿತಿ ಏನ್ ಹೇಳುತ್ತೆ, ಇದನ್ನ ಮಾಡಬಾರ್ದು, ಇದನ್ನೇ ಮೂಲ ಯೋಜನೆಯನ್ನ ವಿನ್ಯಾಸ ಮಾಡಿ 1400 ಕ್ಯೂಸೆಕ್ ನೀರನ್ನ ಹರಿಸಿ ಕುಣಿಗಲ್ವರೆಗೂ ಹರಿಸಬೇಕು ಅಂತ ಹೇಳಿ 600 ಕೋಟಿ ಅವತ್ತು ಖರ್ಚು ಮಾಡಿದೆ. ಪುನಃ ಈಗ 1000 ಕೋಟಿ ಖರ್ಚು ಮಾಡಿ ಅದೇ ಕುಣಿಗಲ್ಲಿಗೆ ಇನ್ನೊಂದು ಯೋಜನೆ, ಡಬಲ್ ಯೋಜನೆ ಎಲ್ಲಾರು ದೇಶದಲ್ಲಿ ಇದೆಯಾ? ಅದಕ್ಕೆ ನಾನು ಇವತ್ತು ಸರ್ಕಾರಕ್ಕೆ ಆಗ್ರಹ ಮಾಡ್ತೇನೆ. ಇದರಿಂದ ಈಗಾಗಲೇ ಪಾದಯಾತ್ರೆಗಳಾಗಿದೆ, ಎಲ್ಲ ಕನ್ನಡ ಪರ ಸಂಘಟನೆಗಳು, ಆಟೋ ಚಾಲಕರು, ನೀರು ಬಳಕೆದಾರರ ಸಂಘ, ಈ ಯೋಜನೆ ಏನಾದ್ರು ಆದ್ರೆ ತುಮಕೂರು ಜಿಲ್ಲೆಯಲ್ಲಿರುವಂತ 6 ವಿಧಾನಸಭಾ ಕ್ಷೇತ್ರ ರೈತರ ಬಾಯಿಗೆ ವಿಷ ಹಾಕ್ದಂಗಿರುತ್ತೆ, ಅವ್ರ ಬಾಯಿಗೆ ಮಣ್ಣು ಹಾಕ್ದಂಗಿರುತ್ತೆ. ತೀವ್ರವಾಗಿ ಈ ಯೋಜನೆಯನ್ನು ವಿರೋಧ ಮಾಡ್ತೇನೆ. ಅದಕ್ಕೆ ನಾನು ಮಾನ್ಯ ಮುಖ್ಯಮಂತ್ರಿಗಳು, ಕಾವೇರಿ ನೀರಾವರಿ ನಿಗಮದ ಅಧ್ಯಕ್ಷರವರು, ಅವರಿಗೆ ನಾನು ವಿನಂತಿ ಮಾಡ್ತೇನೆ, ಈ ರೀತಿಯ ರಾಜಕಾರಣ ಮಾಡಿದ್ರೆ, ಜಿಲ್ಲೆಯಲ್ಲಿ ಬೆಂಕಿ ಹಚ್ಚುವಂತ ಕೆಲಸವನ್ನ ಮಾಡಿದ್ರೆ ಇದು ತುಂಬಾ ಕಾನೂನು ಸುವ್ಯವಸ್ಥೆ. ತುಮಕೂರು ಜಿಲ್ಲೆಗೆ ನೀರಿಲ್ಲ, ತಿರ್ಗಾ ರಾಮನಗರ ಜಿಲ್ಲೆಗೆ 0.6 TMC, ನಮ್ಗೆ ನೀರಿಲ್ಲ. ದಿನ ಬೆಳಗ್ಗೆ ಲಾಠಿ ಚಾರ್ಜ್ಗಳು, ಹೋರಾಟಗಳು ನಡೀತಿವೆ. ನಮ್ಮ ತುಮಕೂರು ಜಿಲ್ಲೆ ನೀರನ್ನ ತಗೊಂಡೋಗಿ ರಾಮನಗರ ಜಿಲ್ಲೆಗೆ ತಗೊಂಡೋಗುವಂಥದ್ದು ಇದು ನಿಜವಾಗ್ಲೂ ಕಾನೂನು ಬಾಹಿರ. ಇಂಥ ಯೋಜನೆಗಳನ್ನ ಇಡೀ ದೇಶದಲ್ಲಿ ಯಾರು ಮಾಡಲ್ಲ. ಇದು ಯಾಕೆ ಈ ಯೋಜನೆಗಳಿಗೆ ನಮ್ಮ ಉಪಮುಖ್ಯಮಂತ್ರಿಗಳು ಬಹಳ ಮುತುವರ್ಜಿ ವಹಿಸಿ ಕೂತಿದಾರೋ ಗೊತ್ತಿಲ್ಲ. ನಾನು ಸನ್ಮಾನ್ಯ ಮುಖ್ಯಮಂತ್ರಿಗಳಿಗೆ, ನಿಮ್ಮ ಮುಖಾಂತರ ಮಾನ್ಯ ಉಪಮುಖ್ಯಮಂತ್ರಿಗಳಿಗೆ ಅವ್ರ ಪಾದಕ್ಕೆ ಬಿದ್ದು ನಮಸ್ಕಾರ ಮಾಡ್ತೇನೆ. ನಮ್ಮ ಜಿಲ್ಲೆಯಲ್ಲಿ ನಮ್ಮ ಶಾಸಕರುಗಳನ್ನ ಹೊಡೆದಾಡಬೇಡಿ, ನಮ್ಮ ರೈತರನ್ನ ಹೊಡೆದಾಡಬೇಡಿ. ಈ ಯೋಜನೆಯನ್ನ ಸ್ಥಗಿತ ಮಾಡಿ ತಕ್ಷಣ ಆದೇಶ ಮಾಡಬೇಕು ಅಂತ ಹೇಳಿ ನಿಮ್ಮ ಮುಖಾಂತರ ಸರ್, ಇದು ಹೇಮಾವತಿ, ಇದನ್ನ ನಮ್ಮ ಪೂರ್ವಿಕರು ವೈಕೆ ರಾಮಯ್ಯನಂತವರು, ನಮ್ಮ ಉಚ್ಮಾಸಿಗಳು ಅಂತವ್ರು ಹೋರಾಟದ ಪರವಾಗಿ ಇವತ್ತು ನಾವು ನೀರು ತಗೊಂಡು ಮುಂದಕ್ಕೆ ಹೋಗುವ. ಈಗ ನಾವು ಇವತ್ತು ಇದು ಮಾಗಡಿಗೆ ಆಗ್ಲಿ ಕುಣಿಗಿಲಿ ಕೊಡ್ಲಿಕ್ಕೆ ನಮ್ಗೆ ಇರೋದಿಲ್ಲ. ಅದಕ್ಕೆ ಚಾನಲ್ ಇದೆ, ಚಾನಲ್ ಮುಖಾಂತರ ತಗೊಂಡೋಗಿದ್ದೆ ನಾವು ಹೇಳ್ತೀವಿ. ಅವರು ರೈತರಿದ್ದಾರೆ, ಪಾಪ ಕುಡಿಯೋ ನೀರು ಅವ್ರಿಗೆ ಬೇಕು. ಆದ್ರೆ 74 ಕಿಲೋಮೀಟರ್ ಅಲ್ಲಿ ಸುಮಾರು 12 ಅಡಿ ವಿನ್ಯಾಸಗಳು ಪೈಪ್ ಹಾಕಿ ತಗೊಂಡು ಹೋದ್ರೆ